So, good afternoon, dear students. So last class we had completed Rajaram Mohan Roy, social reforms. I already sent that screenshots of textbook. Textbook already arrived. So please try to copy that screenshots in your notebook. Today we are going to discuss, it's the second one under block second, stage 2. It's Swami Vivekananda. So here we need to discuss only two aspects: his views on religion as well as his views on politics. So before that we need to discuss his life and times as well as influence on Vivekananda. So these things we need to discuss. ಸೊ ಕಳೆದ ಕ್ಲಾಸಲ್ಲಿ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಬ್ರೀಫ್ ಆಗಿ ನೋಡ್ತಾ ಬಂದಿದ್ದೇವೆ. ಸ್ಕ್ರೀನ್ಶಾಟನ್ನು ಕಳಿಸಿದ್ದೀನಿ ನಾನು ನೋಟ್ಸ್ ಬರೀಲಿಕ್ಕೆ. ನೋಟ್ಸ್ ಕಂಪ್ಲೀಟ್ ಮಾಡಿ ಕೆಲವರು ನನಗೆ ರಿಪ್ಲೈ ಮಾಡಿದ್ದಾರೆ. ಸೊ ನೋಟ್ಸ್ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ, ನೋಟ್ಸನ್ನು ಪೆಂಡಿಂಗ್ ಇಡಬೇಡಿ. ಸೊ ಇವತ್ತು ನಾವು ನೋಡುವಂಥದ್ದು ಎರಡನೇದು, ಇದು ಕೂಡ ಬ್ರೀಫ್ ಆಗಿ ಹೇಳುವಂಥದ್ದು. ಇಲ್ಲಿ ಭಾಳ ಸಿಂಪಲ್ ಇರುವಂಥದ್ದು ವಿವೇಕಾನಂದರ ಧರ್ಮದ ಚಿಂತನೆ, ಅದೇ ರೀತಿ ಅವರ ರಾಜಕೀಯ ಕೊಡುಗೆಗಳು ಯಾವೆಲ್ಲ ಅಂತ ನೋಡ್ತಾ ಬರಬೇಕಾಗ್ತದೆ. So first we need to discuss its life and times of Vivekananda. Swami Vivekananda, he was a inspiring personality in both India and America during the last 19th and 20th century. He was one of the influential person or inspiring personality. So in last 19th and 20th century. Then most today the people cherish his memory as well as his values and his contribution to the religion as well as that politics. He was given that many contribution to that religious aspect as well as in that Indian politics. And he was considered as the Indian spiritual ambassador. So then the Swami Vivekananda, whose real name was Narendra Nath Datta, was born in an aristocratic Kshatriya family of Calcutta on 12th of January 1863. ಸೊ ಇವರ ಲೈಫ್ ಸ್ಟೈಲ್ ಬಗ್ಗೆ ನೋಡ್ತಾ ಬರಬೇಕಾದ್ರೆ ಸ್ವಾಮಿ ವಿವೇಕಾನಂದರವರು ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೇನೆ ಸಾಧಾರಣವಾಗಿ ಬಹಳಷ್ಟು ಒಬ್ಬರು ಪ್ರಭಾವಶಾಲಿ ಅಥವಾ ಎಲ್ಲ ರೀತಿಯಲ್ಲೇ ಕೂಡ ಎಲ್ಲ ರೀತಿಯ ಜನರಿಗೂ ಕೂಡ ಯಾವುದೇ ಧರ್ಮ ಇರೋದು ಎಲ್ಲ ಧರ್ಮದ ಜನರಿಗೂ ಕೂಡ ಬಹಳಷ್ಟು ಪ್ರಭಾವಶಾಲಿಯಾದಂಥ ಒಬ್ಬ ವ್ಯಕ್ತಿತ್ವ ಈ ಸ್ವಾಮಿ ವಿವೇಕಾನಂದ ಎಂಬವರು. ಸೊ ಅವರು 1863ರಲ್ಲಿ ಪ್ರಮುಖವಾಗಿ ಜನನ ಹೊಂತಾರಲ್ಲಿ ಅಂತಾರೆ ಕಲ್ಕತ್ತಾ, ಆಗಿನ ಕಲ್ಕತ್ತಾ ಈಗಿನ ಕೋಲ್ಕತ್ತಾದಲ್ಲಿ ಜನವರಿ 1863ರಲ್ಲಿ ಜನವರಿ 12ರಂದು ಜನಿಸ್ತಾರೆ. ಸೊ ಪ್ರಮುಖವಾಗಿ ಇವರಿಗಿದ್ದಂಥ ಮೊದಲ ಹೆಸರು ಏನಂತ ಹೇಳಿದ್ರೆ ನರೇಂದ್ರನಾಥ ದತ್ತ ಅಂತೇಳಿ ಕರೆಯುವಂಥದ್ದು. ಇವರು ಅರಿಸ್ಟ್ರಾಕ್ರೆಟಿಕ್ ಅಂದರೆ ಕ್ಷತ್ರಿಯ ಅಥವಾ ಒಂದು ಶ್ರೀಮಂತ ಮನೆತನದ ಕ್ಷತ್ರಿಯ ಫ್ಯಾಮಿಲಿಯಲ್ಲಿ ಹುಟ್ಟಿದಂತಹ ಓರ್ವ ವ್ಯಕ್ತಿ. ಸೊ ಅದೇ ರೀತಿ ಇವರ ಈ ಹೆಚ್ಚಿನ ಥಾಟ್ಸ್ಗಳು ಅಥವಾ ಅವರು ರಾಜಕೀಯದ ಬಗ್ಗೆ ಹೇಳಿದಂಥ ವಿಷಯಗಳಿರ್ಬೋದು ಅಥವಾ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟದಿರ್ಬೋದು, ಅವುಗಳು ಪ್ರಮುಖವಾಗಿ 18ನೇ ಮತ್ತು 19 ಮತ್ತು 20ನೇ ಶತಮಾನದಲ್ಲಿ ಬಹಳಷ್ಟು ಪ್ರಭಾವಶಾಲಿಯಾಗಿದ್ದವು. ಭಾರತದಲ್ಲಿ ಮಾತ್ರ ಅಲ್ಲ, ಭಾರತ ಮತ್ತು ಅಮೇರಿಕದಲ್ಲಿ ಇವರೊಬ್ಬರು ಬಹಳಷ್ಟು ಪ್ರಭಾವಶಾಲಿಯಾದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಈಗಲೂ ಕೂಡ ನಾವು ಇರ್ಬೋದು ಅಥವಾ ನಮ್ಮ ಕೆಲವೊಂದು ಥಾಟ್ಗಳಿರ್ಬೋದು, ಸೊ ಅವರ ಪ್ರಮುಖವಾದಂತಹ ಮೌಲ್ಯಗಳನ್ನು ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದಂಥ ಮೌಲ್ಯಗಳಿರ್ಬೋದು, ರಾಜಕೀಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳಿರ್ಬೋದು, ಇವತ್ತಿಗೂ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಅದನ್ನು ನೆನಪಿಸಿಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಇಷ್ಟು ಬ್ರೀಫ್ ಆಗಿರುವಂಥದ್ದು ಅವರ ಲೈಫ್ ಸ್ಟೈಲ್ಗೆ ಬಗ್ಗೆ. ಸೊ ನಾನಿಲ್ಲಿ ಟಿಕ್ ಮಾರ್ಕ್ ಮಾಡಿದಷ್ಟು ನೀವಲ್ಲಿ ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ ಎಷ್ಟು ಬೇಕಾಗ್ತದೆ ಲೈಫ್ ಆ್ಯಂಡ್ ಟೈಮ್ಸ್ಗೆ ಸಂಬಂಧಪಟ್ಟಾಗೆ. Next, influence on Vivekananda. Vivekananda came under the influence of nationalist thought. He was also influenced by the European science, liberalism and the democratic pattern of Western society. And he was also drawn towards India's religious and philosophical writings of Brahmo Samaj leaders. So this all about something about that influence of Vivekananda. So mainly that Vivekananda came under the influence of nationalist thought. And he was also influenced by the ಯುರೋಪಿಯನ್ ಸೈನ್ಸ್, ಪಾಶ್ಚಾತ್ಯ ವಿಜ್ಞಾನಗಳಿರ್ಬೋದು, ಅಂದರೆ ಪಾಶ್ಚಾತ್ಯ ವಿಜ್ಞಾನಗಳಿಗೆ ಸಂಬಂಧಪಟ್ಟಾಗಿ ಯುರೋಪಿಯನ್ ವಿಜ್ಞಾನಗಳಿಗೆ ಸಂಬಂಧಪಟ್ಟಾಗಿ ಬಹಳಷ್ಟು ಪ್ರಭಾವಶಾಲಿಯಾಗಿದ್ದರು. ಅದರೊಟ್ಟಿಗೆ ಪ್ರಮುಖವಾಗಿ ರಾಷ್ಟ್ರೀಯ ಚಿಂತನೆಗಳನ್ನು ಕೂಡ ಹೆಚ್ಚಿನ ಬಗ್ಗೆ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಕೂಡ ಬಹಳಷ್ಟು ಪ್ರಭಾವಶಾಲಿಯಾಗಿದ್ದರು. ಸೊ ಅದರೊಟ್ಟಿಗೆ ಉದಾರೀಕರಣದ ನೀತಿ, ಅದೇ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ನಂಬಿಕೆಯನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ. ಯಾಕಂತ ಹೇಳಿದ್ರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಸಾಧಾರಣವಾಗಿದ್ದಂತಹ ಒಂದು ಪ್ರಜಾಪ್ರಭುತ್ವ ನಂಬಿಕೆಯನ್ನು ಉಳಿಸಿಕೊಂಡು ಬರುವಂಥ ಪ್ರಮುಖವಾದಂತಹ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡ್ತಾ ಬರ್ತಾ ಇದ್ರು. ಅದೇ ರೀತಿ ನಾವು ಕಳೆದ ಕ್ಲಾಸ್ ನೋಡಿದಂತಹ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದಂಥ ಬ್ರಹ್ಮೋ ಸಮಾಜದಲ್ಲಿ ಬಂದಂತಹ ಧಾರ್ಮಿಕ ಕೊಡುಗೆಗಳ ಬಗ್ಗೆ ಇವರು ಹೆಚ್ಚಿನ ಪ್ರಭಾವವನ್ನು ಬೀರಿದ್ರು. ರಾಜಕೀಯ ಕೊಡುಗೆಗಳ ಬಗ್ಗೆ ಕೂಡ ಹೆಚ್ಚಿನ ಪ್ರಭಾವವನ್ನು ಕೂಡ ಬೀರಿದ್ರು.
ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ವಿವೇಕಾನಂದ had developed an agnostic outlook in life, but his meeting with Ramakrishna and his close association with his master for about 5 years changed his thinking and also his life. And Ramakrishna's death in 1886 brought a change in Vivekananda's life. He embarked on travel from the Himalaya to Cape Camorian to spread the message of Ramakrishna. ಸೊ ಇಲ್ಲಿ ಪ್ರಮುಖವಾಗಿ ನಂತರದ ದಿನಗಳಲ್ಲಿ ಸುಮಾರು 5 ವರ್ಷಗಳ ಕಾಲ ಇವರು ರಾಮಕೃಷ್ಣ ಅಂತೇಳಿ ಕರಿತೇವೆ. ರಾಮಕೃಷ್ಣ ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರು ಅಂತೇಳಿ ಕರೆಯುವಂಥದ್ದು. ಸೊ ಅವರ ಗುರುಕುಲದಲ್ಲಿ ಇವರು ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ. ನರೇಂದ್ರ ಎಂಬ ಹೆಸರಿಂದ ಫೇಮಸ್ ಆಗಿದ್ರು. ಅವರೊಟ್ಟಿಗೆ ಅವರ ಒಡನಾಟದಿಂದ ಬಹಳಷ್ಟು ಅಂಶಗಳನ್ನು ಇವರು ತಿಳ್ಕೊಳ್ತಾರೆ. ಇವರ ಲೈಫ್ ಸ್ಟೈಲನ್ನು ಅವರು ಬದಲಾಯಿಸ್ತಾರೆ. ಸೊ ಅದೇ ರೀತಿ ರಾಮಕೃಷ್ಣ ಪರಮಹಂಸ ಅಂತ ಕರೆಯುವಂಥ ರಾಮಕೃಷ್ಣ 1886ರಲ್ಲಿ ಅವರು ತೀರ್ಕೊಂಡ ನಂತರ ಸೊ ಇವರು ಬಹಳಷ್ಟು ತಮ್ಮ ಲೈಫಲ್ಲಿ ಜೀವನದಲ್ಲಿ ಬಹಳಷ್ಟು ಚೇಂಜಸ್ಸನ್ನು ಮಾಡಿ ನಂತರದ ಕಾಲದಲ್ಲಿ ಅವರು ಇಡೀ ಈ ಹಿಮಾಲಯದಿಂದ ಹಿಡಿದು ಸಾಧಾರಣ ವೆಸ್ಟರ್ನ್ ಕಂಟ್ರಿವರೆಗೂ ಅವರು ಪ್ರವಾಸವನ್ನು ಕೈಗೊಂಡು ರಾಮಕೃಷ್ಣ ಪರಮಹಂಸರ ಅವರ ನೀತಿ ಅವರ ಆದರ್ಶಗಳನ್ನು ಇಡೀ ಸ್ಪ್ರೆಡ್ ಮಾಡೋ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಸೊ ಅದರೊಟ್ಟಿಗೆ ರಾಮಕೃಷ್ಣ ಮಿಷನ್ ಎಂಬುದನ್ನು ಕೂಡ ಅವರು ಪ್ರಾರಂಭಿಸ್ತಾರೆ ಭಾರತದಲ್ಲಿ. ರಾಮಕೃಷ್ಣ ಮಿಷನ್ನ ಮುಖಾಂತರವಾಗಿ ಸೊ ಅದು ಯಾವಾಗ ಅಂತ ಹೇಳಿದರೆ 1897ರಲ್ಲಿ ರಾಮಕೃಷ್ಣ ಮಿಷನನ್ನು ಭಾರತದ ಕಲ್ಕತ್ತಾದ ಬೇಳೂರು ಎಂಬ ಪ್ರದೇಶದಲ್ಲಿ ಅವರು ಪ್ರಾರಂಭಿಸಿ ಆಗ ರಾಮಕೃಷ್ಣ ಮಿಷನ್ ಮುಖಾಂತರವಾಗಿ ಸೊ ಬಹಳಷ್ಟು ಪ್ರಮುಖವಾದಂತಹ ಕೆಲಸ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ಅಥವಾ ಬಹಳಷ್ಟು ಉತ್ತಮ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಕೊನೆಯದಾಗಿ 1902ರಲ್ಲಿ ಸೊ ಅವರ ಜಸ್ಟ್ ಸಣ್ಣ ಏಜಲ್ಲಿ 40ನೇ ಏಜಿಗೆ ಹತ್ರ ಬರುವಾಗ 1902 ಜುಲೈ 4ರಂದು ಅವರು ದೈವಾಧೀನರಾಗುತ್ತಾರೆ ಅಥವಾ ಅಸ್ತಂಗತರಾಗ್ತಾರೆ. ಸೊ ಇವಿಷ್ಟು ಅವರ ಇನ್ಫ್ಲುಯೆನ್ಸ್ ಬಗ್ಗೆ. ಸೊ ಫಸ್ಟ್ ಆಫ್ ಆಲ್ he was influenced with that many of the aspects and he was influenced by that liberal thought, liberalism and democratic pattern of Western society, and he was changed his life once he was met with that Ramakrishna, and he was the student of that Ramakrishna ashrama. So after that, after meeting of Ramakrishna, so he was changed his life, and he was traveled from that Himalaya to Cape Camorian to spread the message of Ramakrishna. So then he was spread the message throughout the world, and he was established that Ramakrishna mission in the year 1897. Finally he was died on July 4th 1902, so before attaining his 40th year. So these were about his life as well as influential things. That next one is main aspects about the religions as politics. Vivekananda's ideas on religions, ಅವರ ಧಾರ್ಮಿಕ ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಇರುವಂಥ ಕೆಲವೊಂದು ವ್ಯೂಸ್ಗಳು ಅಥವಾ ಐಡಿಯಾಸ್ಗಳು. ಸೊ ಇಲ್ಲಿ ಪ್ರಮುಖವಾಗಿ ಒಟ್ಟು 17 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಜಸ್ಟ್ ಬ್ರೀಫ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಸೊ ನೀವು ಅಲ್ಲಿ ನಾನು ಕೊಟ್ಟಷ್ಟು ನಾನು ಮಾರ್ಕ್ಸ್ ಮಾಡಿದ್ದೇನೆ ಅಷ್ಟನ್ನು ದಯವಿಟ್ಟು ಓದ್ಕೊಳ್ಳಿ. So some of the important aspects is, firstly, today we are going to discuss about his religious views or ideas on religion. That first point, so freedom of keystone to religion. Freedom, keystone to religion. So that means according to Vivekananda, freedom is the keystone to spiritual life. He considered freedom not only for maintaining religious harmony among the various religions, faiths, and also for realizing the spiritual life of the individual. So ಇಲ್ಲಿ ಪ್ರಮುಖವಾಗಿ ಹೇಳುವುದೇನಂತ ಹೇಳಿದ್ರೆ ಒಂದು ಧರ್ಮವಾಗಿರಬೇಕಾದ್ರೆ ಅದಕ್ಕೆ ಸ್ವಾತಂತ್ರ್ಯ ಇರಬೇಕೆಂಬುದಾಗಿ ಪ್ರತಿಪಾದಿಸ್ತಾರೆ ಸ್ವಾಮಿ ವಿವೇಕಾನಂದ ಅವರು. ಯಾಕಂತೇಳಿದರೆ ಸ್ವಾತಂತ್ರ್ಯ ಎಂಬುದು ಕೇವಲ ಒಂದು ಧರ್ಮದ ಒಳಗೆ ಇರುವಂಥ ಅಥವಾ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೆ ಮಾತ್ರ ಸಾಕಾಗುವುದಿಲ್ಲ. ಸೊ ಆ ಧರ್ಮದಲ್ಲಿ ಇರುವಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ಜನಗಳಿಗೆ ಮುಟ್ಟಿಸಲಿಕ್ಕೆ ಕೂಡ ಸ್ವಾತಂತ್ರ್ಯ ಬೇಕೆಂಬುದಾಗಿ ಹೇಳ್ತಾರೆ. ಇದು ಅವರು ಫಸ್ಟ್ ಹೇಳಿದಂಥದ್ದು. ಫ್ರೀಡಮ್ is a keystone of religion. Second one, religion is assimilation, not destruction. ಧರ್ಮ ಎಂಬುದೊಂದು ಸಂಯೋಜನೆ, ಅದು ವಿನಾಶ ಅಲ್ಲ ಎಂಬುದಾಗಿ ಕೂಡ ಹೇಳ್ತಾರೆ. ವಿವೇಕಾನಂದ ಡಿಕ್ಲೇರ್ಡ್ ದ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ with all emphasis that he would command that the Christian is not become a Hindu or Buddhist to become a Christian. Each must assimilate the spirit of the others and yet preserve his individuality and grow according to the law of growth. So it's one other important thing. So that means he is clearly mentioned that the religious is a assimilation, not to destruction. ಧರ್ಮ ಎಂಬುದು ಒಂದು ಸಂಯೋಜನೆ, ಅದು ವಿನಾಶಕ್ಕಿರುವಂಥದ್ದಲ್ಲ. ಆದ ಕಾರಣ
ಹಿಂದೂ ಆಗಿ ಇರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು. ಕ್ರಿಶ್ಚಿಯನ್ಸ್ ಯಾವತ್ತೂ ಕೂಡ ಹಿಂದೂ ಆಗಬೇಕು ಅಂತಿಲ್ಲ, ಅಥವಾ ಹಿಂದೂ ಯಾವತ್ತೂ ಕೂಡ ಕ್ರಿಶ್ಚಿಯನ್ಸ್ ಆಗಬೇಕು ಅಂತಿಲ್ಲ. ಯಾಕಂತೇಳಿದ್ರೆ ಅವರವರ ಆಚಾರ, ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಂಯೋಜನೆಯೊಂದಿಗೆ ಕೆಲಸ ಮಾಡಬೇಕಾಗ್ತದೆ. ಸೊ ಆಗ ವೈಯಕ್ತಿಕವಾಗಿ ಅಭಿವೃದ್ಧಿ ಉಂಟಾಗಲಿಕ್ಕೆ ಚಾನ್ಸಸ್ ಇರ್ತದೆ. ಅದೇ ರೀತಿ ಈ ರೀತಿಯಾಗಿ ಪ್ರಮುಖವಾಗಿ ಒಂದು ವ್ಯಕ್ತಿತ್ವ ವಿಕಾಸನ ಅಥವಾ ಅಭಿವೃದ್ಧಿ ಬಗ್ಗೆ ಅವರಿಗೆ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಎಂಬುದಾಗಿ ಇವರು ಹೇಳ್ತಾರೆ. ದಟ್ಸ್ ರಿಲಿಜನ್ ಇಸ್ assimilation and not destruction. Next point is third point, religion connected to social and material life. ಸೊ ಧರ್ಮವು ಎಂಬುದು ಸಾಮಾಜಿಕ ಮತ್ತು ಭೌತಿಕ ಜೀವನದೊಂದಿಗೆ ಬಹಳಷ್ಟು ಸಂಬಂಧವನ್ನು ಹೊಂದಿದೆ ಎಂಬುದಾಗಿ ಕೂಡ ಹೇಳ್ತಾ ಇರ್ತಾರೆ. ಸೊ ವಿವೇಕಾನಂದಸ್ ಕಾನ್ಸೆಪ್ಟ್ ಆಫ್ ಫ್ರೀಡಮ್, ಇವನ್ ದೋ ಕನೆಕ್ಟೆಡ್ ಟು ರಿಲಿಜನ್, ಆಲ್ಸೋ had the link with the social and material life of the individuals. ಸೊ ಧರ್ಮ ಎಂಬುದು ವ್ಯಕ್ತಿಗಳ ಸಾಮಾಜಿಕ ವಿಚಾರಗಳೊಟ್ಟಿಗೆ ಒಂದು ಸಂಬಂಧವನ್ನು ಹೊಂದಿರ್ತದೆ, ಅದರೊಟ್ಟಿಗೆ ವ್ಯಕ್ತಿಗಳ ಭೌತಿಕ ಜೀವನದೊಟ್ಟಿಗೆ ಕೂಡ ಸಂಬಂಧ ಹೊಂದಿರುತ್ತೆ ಎಂಬುದಾಗಿ ಹೇಳ್ತಾರೆ. ದೆನ್ ಫೋರ್ತ್ ಒನ್, ಯೂನಿವರ್ಸಲ್ ರಿಲಿಜಿಯನ್. ಸೊ ಧರ್ಮ ಎಂಬುದು ಒಂದು ವಿಶ್ವವ್ಯಾಪ್ತಿಯಾದಂಥದ್ದು. ರಿಲಿಜಿಯನ್ಸ್ ಅಕಾರ್ಡಿಂಗ್ ಟು ವಿವೇಕಾನಂದ ಡಸ್ ನಾಟ್ ಕನ್ಸಿಸ್ಟ್ ಆಫ್ ಸಬ್ಸ್ಕ್ರೈಬಿಂಗ್ ಟು ಎ ಪರ್ಟಿಕ್ಯುಲರ್ ಕ್ರೀಡ್ ಆರ್ ಫೇತ್ ಬಟ್ ಸ್ಪಿರಿಚುವಲ್ ರಿಯಲೈಸೇಷನ್. ಸೊ ಧರ್ಮ ಎಂಬುದು ಒಂದು ವರ್ಗದ ಅಥವಾ ಒಂದು ಕುಲಕ್ಕೆ ಸಂಬಂಧಪಟ್ಟಾಗಿರುವಂಥದ್ದು, ಅದರ ಚಂದದಾಗಿರಬೇಕಾಗಿಲ್ಲ. ಧರ್ಮ ಎಂಬುದೊಂದು ವಿಶ್ವವ್ಯಾಪ್ತಿಯಾದಂಥದ್ದು, ಯಾರು ಯಾವ ಧರ್ಮವನ್ನು ಕೂಡ ಆಚರಿಸ್ತಾ ಮುನ್ನಡೆಯಬಹುದು ಎಂಬುದಾಗಿ ಕೂಡ ಪ್ರಮುಖವಾಗಿ ಹೇಳ್ತಾರೆ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ರಿಲಿಜಿಯನ್ ಕ್ರಿಯೇಟಿಂಗ್ ವರ್ಲ್ಡ್ ಬ್ರದರ್ಹುಡ್. ಇಟ್ಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆರ್ ಕಾಂಟ್ರಿಬ್ಯೂಷನ್ ರಿಗಾರ್ಡಿಂಗ್ ರಿಲಿಜನ್ ಆರ್ ದ ವ್ಯೂ ಆಫ್ Swami Vivekananda about religion. So he says that religion creating world brotherhood, ಜಗತ್ತಿಗೆ ಸಾರ್ವಭೌಮತ್ವವನ್ನು, ಜಗತ್ತಿಗೆ ಸಹೋದರತ್ವವನ್ನು ಹೇಳಿಕೊಡುವಂಥ ಕೆಲಸಗಳನ್ನು ಕೂಡ ಧರ್ಮ ಎಂಬುದು ಮಾಡ್ತದೆ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಧರ್ಮದಲ್ಲಿರುವಂಥ ನಂಬಿಕೆಗಳಿರ್ಬೋದು, ಆಯಾಯ ಧರ್ಮದ ಒಪ್ಪಿಗೆಗಳಿರ್ಬೋದು, ನಂಬಿಕೆಗಳಿರ್ಬೋದು, ಯಾವತ್ತೂ ಕೂಡ ಪ್ರಮುಖವಾಗಿ ಒಂದು ಧರ್ಮದ ಒಳಗೆ ಅಥವಾ ಧರ್ಮ ಅಥವಾ ಜಗತ್ತಿನಲ್ಲಿ ಸಹೋದರತೆಯನ್ನು ಉಂಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಎಂಬುದಾಗಿ ಕೂಡ ಹೇಳ್ತಾರೆ. ದೆನ್ ಸಿಕ್ಸ್ತ್ ಒನ್, ಒರಿಜಿನ್ ಆಫ್ ರಿಲಿಜಿಯನ್. Vivekananda was interested in the problem of the origin of religion. According to him, religion originated in man's attempt to go beyond the limitations of nature. Vivekananda's religions originated in the struggle to transcend the limitations of nature. So ವಿವೇಕಾನಂದರ ಪ್ರಕಾರ ಧರ್ಮ ಎಂಬುದು ಮನುಷ್ಯನ ಮುಖಾಂತರವಾಗಿ ಅಸ್ತಿತ್ವಕ್ಕೆ ಬಂದಂಥದ್ದು. ಯಾವಾಗ ಮನುಷ್ಯ ಪ್ರಕೃತಿಗಿಂತ ಮೀರಿ ಮುನ್ನಡೆಯಲಿಕ್ಕೆ ಟ್ರೈ ಮಾಡ್ತಾನೋ ಆವಾಗ ಧರ್ಮ ಎಂಬುದು ಸ್ಥಾಪನೆ ಆದಂಥ. ಅದೇನೆಂದರೆ ಧರ್ಮ ಎಂಬುದು ಪ್ರಕೃತಿದತ್ತವಾಗಿ ಅಥವಾ ಪ್ರಕೃತಿಯನ್ನು ಮೀರಿ ಮನುಷ್ಯ ಸ್ಥಾಪನೆ ಮಾಡಿದಂಥ ಒಂದು ವ್ಯವಸ್ಥೆ ಎಂಬುದಾಗಿ ನಂಬಿದ್ದಾರೆ. ದೆನ್ 7 and social role of religion. Swami Vivekananda understood the social role of religion. He used religion and education to uplift the common masses from poverty, ignorance, etc. He used it to religion for spiritual growth and education for material prosperity of the individuals. So this is another important contribution on that religion. So ವಿವೇಕಾನಂದರವರ ಪ್ರಕಾರವಾಗಿ ಧರ್ಮ ಎಂಬುದು ಸಮಾಜದಲ್ಲಿ ಬಹಳಷ್ಟು ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತದೆ. ಯಾಕಂತ ಹೇಳಿದ್ರೆ ಧರ್ಮ ಪ್ರಮುಖವಾಗಿ ಸಮಾಜದಲ್ಲಿ ವ್ಯಕ್ತಿಗಳ ವಿದ್ಯಾಭ್ಯಾಸ ಅಥವಾ ಎಜುಕೇಷನ್ ಮಟ್ಟವನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಲು ಬಹಳಷ್ಟು ಸಹಾಯವನ್ನು ಮಾಡ್ತದೆ. ಅದರೊಟ್ಟಿಗೆ ಸಮಾಜದಲ್ಲಿರುವಂತಹ ಬಡತನ, ಇಗ್ನೋರೆನ್ಸ್, ಅಜ್ಞಾನಗಳನ್ನು ನಿವಾರಿಸುವಲ್ಲಿ ಕೂಡ ಬಹಳಷ್ಟು ಪ್ರಮುಖ ಪಾತ್ರವನ್ನು ಕೂಡ ಇದು ವಹಿಸ್ತದೆ. ಅದೇ ರೀತಿ ಧರ್ಮ ಒಂದು ಮನುಷ್ಯರಲ್ಲಿರುವಂತಹ ಆಧ್ಯಾತ್ಮಿಕ ಚಿಂತನೆಯನ್ನು ಅಭಿವೃದ್ಧಿಪಡಿಸಲು ಕೂಡ ಸಹಾಯ ಮಾಡ್ತದೆ ಎಂಬುದಾಗಿ ಕೂಡ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್, ಇಟ್ಸ್ ಸೇಮ್ ಪೇಜ್. ನೆಕ್ಸ್ಟ್ by mistake I was uploaded. The next it's page number 4. So it's another important point number 8. One infinite being in the universe. So Vivekananda says the reality is one. The only reality is the absolute Brahman or infinity Brahman. So Vivekananda accepted the Vedantic line that all souls and part of the Brahman, the absolute cannot be divided. ಸೊ ಇಲ್ಲೇನಂತ ಹೇಳಿದ್ರೆ ಪ್ರಮುಖವಾಗಿ ಧರ್ಮ ಅಥವಾ ಪ್ರಪಂಚದಾದ್ಯಂತ ವಿಶ್ವದಾದ್ಯಂತದ ಧರ್ಮ ಎಂಬುದು ಒಂದು ದೈವತ್ವದ ಒಟ್ಟಿಗೆ ಬರುವಂಥದ್ದು, ಅಥವಾ ಪ್ರಮುಖವಾಗಿ ಸೋಲ್ ಅಥವಾ ಅದು ವಿನಾಶ ಅಥವಾ ನಾಶ ಹೊಂದದೇ ಇರುವಂಥದ್ದು ಅಥವಾ ಅನಂತವಾಗಿರುವಂಥದ್ದು, ಯಾವತ್ತೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು ಧರ್ಮ. ಅದನ್ನು ಯಾವತ್ತೂ ಕೂಡ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಅನಂತವಾಗಿ ಮುಂದುವರಿತಾ ಹೋಗ್ತದೆ, ಅದಕ್ಕೊಂದು ಸ್ಟಾಪ್ ಎಂಬುದಿಲ್ಲ ಎಂಬುದಾಗಿ ಹೇಳ್ತಾರೆ. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ವ್ಯೂ ಆನ್ ರಿಲಿಜನ್. ದೆನ್ ರಿಲಿಜನ್ ಈಸ್ ಡಿವೈನಿಟಿ ಇನ್ ಮೆನ್. ಸೊ ಜನರ ಒಂದು ದೈವತ್ವ, ಧಾರ್ಮಿಕ ನಂಬಿಕೆ ಎಂಬುದು ದೈವತ್ವದ ನಂಬಿಕೆ. ಸೊ ಅಕಾರ್ಡಿಂಗ್ ಟು ವಿವೇಕಾನಂದ, ಈಚ್ ಸೋಲ್ ಈಸ್ ಡಿವೈನ್, ಬಟ್ ದಿಸ್ ಡಿವೈನಿಟಿ ರಿಮೈನ್ಸ್
latent in human and other beings. The goal of religion or essence of religion is not to realize the divinity. It is to realize the God in the self. Religion law, which is uploading and expanding aspect of human potential divinity. ಸೊ ಮನುಷ್ಯನಲ್ಲಿರುವಂತಹ ದೈವತ್ವದ ಮೇಲೆ ಇರುವಂಥ ನಂಬಿಕೆನೇ ಧರ್ಮ ಎಂಬುದಾಗಿ ಕೂಡ ಅವರು ಹೇಳ್ತಾರೆ. ಸೊ ಇಟ್ಸ್ ದೈವತ್ವ ಅಂತ ಹೇಳಿದ್ರೆ ದೈವಗಳನ್ನು ನಂಬುವಂಥ ಪ್ರಮುಖವಾದಂಥ ಅಂಶ. Next 10th one, religion is universalism. So it's the same as universal. Religion means it's a universal which is applicable to throughout the world. The next one, 11, God in everyone. So it's another one. So in Vivekananda's philosophy, God is identified as self. He told that God is within our own self. That is propelling us to seek Him. To Him, God exists. But He is not the man sitting upon a cloud. But if we approach to our own self, we can see Him within us. He is pure spirit. He is ourself. God is the body. God is the mind and soul and everything in this world. So ಇಲ್ಲಿ ಹೇಳುವ ಹಾಗೆ ಗಾಡ್ ಅಥವಾ ದೇವರು ಅಂತ ಹೇಳಿದ್ರೆ ಎಲ್ಲವೂ. ದೇವರು ಅಂತ ಹೇಳಿದ್ರೆ ಕೇವಲ ಮೋಡದ ಮೇಲೆ ಇರುವಂಥವಲ್ಲ, ಎಲ್ಲ ಕಡೆಯೂ ಇರ್ತಾನೆ, ಎಲ್ಲ ಪ್ರದೇಶದಲ್ಲಿ ಕೂಡ ಇರ್ತಾನೆ. ಅವರು ನಮ್ಮೊಟ್ಟಿಗಿರುವಂಥವ್ರು, ನಮ್ಮೊಂದಿಗೆ ನಾವು ಅವರನ್ನು ನಂಬಿದ್ರೆ ಅಥವಾ ದೇವರನ್ನು ನಂಬಿದ್ರೆ ದೇವರು ನಮ್ಮೊಟ್ಟಿಗೆ ಇರ್ತಾನೆ, ಎಲ್ಲೆಲ್ಲಿ ಇರೋದಿಲ್ಲ. ಅವ್ರು ನಮ್ಮೊಟ್ಟಿಗೆ ಜೀವಿಸ್ತಾ ಇರ್ತಾರೆ, ನಮ್ಮೊಟ್ಟಿಗೆ ಇರ್ತಾರೆ. ಆದ ಕಾರಣದಾಗ ನಮಗೆ ದೇವರು ಅಂತ ಹೇಳುವಾಗ ನಾವು ಅವರನ್ನು ಪ್ರಮುಖವಾಗಿ ಎಲ್ಲ ಕಡೆ ನೋಡ್ಬೋದು. ನಮ್ಮ ಬಾಡಿಯಲ್ಲಿ ನೋಡ್ಬೋದು, ನಮ್ಮ ಮೈಂಡಲ್ಲಿ ನೋಡ್ಬೋದು, ನಮ್ಮ ಆತ್ಮದಲ್ಲಿ ನೋಡ್ಬೋದು, ಎಲ್ಲ ಕೂಡ ನಾವು ದೇವರನ್ನು ನೋಡ್ಬೋದು ಎಂಬುದಾಗಿ ಇವರು ದೇವರ ಬಗ್ಗೆ ಇರುವಂಥ ಇವರಿಗೆ ಅಂದಿರುವಂಥ ವ್ಯೂಸ್ ಅದನ್ನು ಹೇಳುವಂಥದ್ದು. ಗಾಡ್ ಈಸ್ ಎವ್ರಿ ಒನ್, ಎಲ್ಲ ಕಡೆ ಎಲ್ಲ ಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇರುವವನೇ ದೇವರೆಂಬಂತಹ ಒಂದು ವಿಶ್ವಾಸವನ್ನು ಹೊಂದಿರ್ತಾನೆ. Next one, it's 12th one, religion linked to equality. So it's another one, Vivekananda. So religion is based on equality, which is the keynote of Vedanta. This equality leads him to potential divinity of all souls, as each person is considered as Brahman. So ಇಲ್ಲಿ ಹೇಳುವ ಪ್ರಕಾರ ಧರ್ಮ ಎಂಬುದು ಸಮಾನವಾದಂಥದ್ದು. ಅವರ ಪ್ರಕಾರವಾಗಿ ಎಲ್ಲರೂ ಕೂಡ ಬ್ರಾಹ್ಮಣ್ ಅಥವಾ ಬ್ರಾಹ್ಮಣ್ ಎಂಬುದು ಒಂದು ಧರ್ಮದ ಮೂಲ. ಆ ಮೂಲದ ಪ್ರಕಾರವಾಗಿ ಬಂದು ಎಲ್ಲರೂ ಕೂಡ ಸಮಾನವಾಗಿರುವಂಥವರು, ಮೇಲು ಕೀಳು ಎಂಬುದಾಗಿಲ್ಲ, ಎಲ್ಲರೂ ಕೂಡ ಬ್ರಾಹ್ಮಣರು ಎಂಬುದಾಗಿ ವಿವೇಕಾನಂದರವರ ಒಂದು ಧರ್ಮದ ಬಗ್ಗೆ ಇರುವಂಥ ಒಂದು ವ್ಯೂಸ್. The next one, it's 13th one, no need. The next 14th one, his religion challenged theological doctrines. ಇವರ ಪ್ರಮುಖವಾಗಿ ಇವರ ಈ ಥಾಟ್ಸ್ಗಳಿರ್ಬೋದು, ಇವರ ವ್ಯೂಸ್ಗಳಿರ್ಬೋದು ಪ್ರಮುಖವಾಗಿ ಥಿಯಾಲಜಿಕಲ್ ಡಾಕ್ಟ್ರಿನ್ಸ್ ಅಥವಾ ದೇವಶಾಸ್ತ್ರ ಸಿದ್ಧಾಂತಗಳಿಗೆ ಒಂದು ಸವಾಲಾಗಿತ್ತು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ವಿವೇಕಾನಂದ ಚಾಲೆಂಜ್ಡ್ ಆಲ್ ದ ಥಿಯಾಲಜಿಕಲ್ ಡಾಕ್ಟ್ರಿನ್ಸ್ ಸಚ್ ಆಸ್ ದಿ ಕ್ರಿಶ್ಚಿಯನ್ಸ್ ಡಾಕ್ಟ್ರಿನ್ ಆಫ್ ಒರಿಜಿನಲ್ ಸಿನ್, ಸಾಲ್ವೇಷನ್ಸ್, ಆಫ್ ರಿವಾರ್ಡ್ಸ್ ಆಫ್ ಹೆವೆನ್ ಆ್ಯಂಡ್ ಪನಿಷ್ಮೆಂಟ್ ಇನ್ ಹೆಲ್. ಈ ಸ್ಪೀಚ್ at the Chicago Parliament of Religion of the Religion in 1893 shocked all the people in the Parliament of Religions. ಸೊ ಇಲ್ಲಿ ಪ್ರಮುಖವಾಗಿ ಅವರು ಎಲ್ಲ ರೀತಿಯ ದೇವಶಾಸ್ತ್ರ ಸಿದ್ಧಾಂತಕ್ಕೆ ಸವಾಲನ್ನು ಎಸೆದಿದ್ರು. ಅದರಲ್ಲಿ ಕೂಡ ಪ್ರಮುಖವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಬರುವಂತಹ ಸಿನ್ ಅಂತ ಹೇಳಿದರೆ ಮೂಢನಂಬಿಕೆಗಳಿರ್ಬೋದು, ಅಥವಾ ಮೂಢನಂಬಿಕೆಗಳು ಹೆಚ್ಚಾಗಿ ಸಿನ್ನಿಗೆ ಹೇಳುವಂಥದ್ದು ದೇವರನ್ನು ಬಿಟ್ಟು ಬೇರೆ ವಿಷಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡುವಂಥದ್ದು, ಶಿರ್ಕ್ ಅಂತೇಳಿ ಕರೀಬೋದು ಸಿನ್. ದೆನ್ ಸಾಲ್ವೇಷನ್ಸ್, ದೆನ್ ರಿವಾರ್ಡ್ ಆಫ್ ಹೆವೆನ್, ಸ್ವರ್ಗವನ್ನು ಕೊಡ್ತೇವೆ, ನೀವು ಆ ಕೆಲಸ ಮಾಡಿದರೆ ಈ ಕೆಲಸ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದೆ ಎಂಬುದು ಹೇಳುವಂಥದ್ದು. ದೆನ್ ಪನಿಷ್ಮೆಂಟ್ ಇನ್ ಹೆಲ್, ನರಕದಲ್ಲಿ ನಿಮಗೆ ಶಿಕ್ಷೆ ಇದೆ ಎಂಬುದನ್ನು ಇವೆಲ್ಲವನ್ನೂ ಕೂಡ ಪ್ರಮುಖವಾಗಿ ಅವರು ವಿರೋಧಿಸ್ತಾ ಬರ್ತಾ ಇದ್ರು. ಸೊ ಅವುಗಳಿಗೆ ಹೆಚ್ಚಿನದಾಗದಂಥ ಪ್ರಾಮುಖ್ಯತೆಯನ್ನು ಕೊಡ್ತಿರಲಿಲ್ಲ. ಆದ ಕಾರಣ ಇವರು ಈ ಎಲ್ಲ ವಿಷಯಗಳನ್ನು ಕೂಡ ಚಿಕಾಗೋದಲ್ಲಿ ಮಾಡಿದಂಥ ಸ್ಪೀಚಲ್ಲಿ ಅವರು ಅದನ್ನು ಹೇಳಿದ್ರು. ಆದ ಕಾರಣ ಅಲ್ಲಿ ಇಡೀ ಪಾರ್ಲಿಮೆಂಟಲ್ಲಿ, ಚಿಕಾಗೋ ಧಾರ್ಮಿಕ ಪಾರ್ಲಿಮೆಂಟಲ್ಲಿ ಅದೊಂದು ಆಶ್ಚರ್ಯಭರಿತವಾದಂಥ ಒಂದು ಸ್ಪೀಚ್ ಆಗಿತ್ತು 1893ರಲ್ಲಿ. Next 15th, made a difference between religion and priestcrafts. ಸೊ ಇಲ್ಲಿ ಪ್ರಮುಖವಾಗಿ ಪೌರೋಹಿತ್ಯ ಮತ್ತು ಧರ್ಮದ ನಡುವೆ ಇವರು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದಾರೆ. ಎರಡೂ ಕೂಡ ಒಂದೇ ಅಲ್ಲ, ಅದು ಬೇರೆ ಬೇರೆ ಎಂಬುದಾಗಿ ಪ್ರಪ್ರಥಮ ಬಾರಿಗೆ ಅದನ್ನು ಡಿಫ್ರೆನ್ಸ್ ಮಾಡಿದವರು ಸ್ವಾಮಿ ವಿವೇಕಾನಂದ. ದ ನೆಕ್ಸ್ಟ್ ಒನ್, ಸಿಂಬಲ್, ಹಿಸ್ಟ್ರಿ, ಫಿಲಾಸಫಿ ಆ್ಯಂಡ್ ಮಿಸ್ಟಿಸಮ್. It's a part of religion. So ಅವರ ಪ್ರಕಾರವಾಗಿ according to Vivekananda, all the religions of the world, past or present, embrace one or more these principles. But highly developed religious doctrine embrace all these four principles: symbology and history, philosophy
ಆ್ಯಂಡ್ ಮಿಸ್ಟಿಸಮ್. ಸೊ ಎಲ್ಲ ಈಗಿನ ಪ್ರಮುಖವಾದಂಥ ಎಲ್ಲ ಧರ್ಮಗಳು ಕೂಡ ಪ್ರಮುಖವಾಗಿ ಈ 4 ತತ್ವಗಳ ಆಧಾರದ ಮೇಲೆ ನಿಂತಿದೆ ಎಂಬುದಾಗಿ ಹೇಳ್ತಾರೆ. 4 ತತ್ವಗಳನ್ನು ಒಳಗೊಂಡು ಪ್ರಮುಖವಾಗಿ ಇರುವಂಥದ್ದು. ಸೊ ಸಿಂಬಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಫಿಲಾಸಫಿ ಇರ್ಬೋದು, ಅಥವಾ ಮಿಸ್ಟಿಸಮ್, ಈ 4 ಕೂಡ ಹೊಂದಿಕೊಂಡು ವರ್ಕ್ ಮಾಡುವಂಥದ್ದಲ್ಲಿ ಮಿಥಾಲಜಿಯನ್ನು ಕೂಡ ಹೇಳ್ತಾರೆ, ಅಂದರೆ ಪುರಾಣಗಳನ್ನು ನಂಬಿಕೊಂಡು ಬರುವಂಥದ್ದು, ಹಿಸ್ಟ್ರಿ ಇತಿಹಾಸಗಳನ್ನು ನಂಬಿಕೊಂಡು ಬರುವಂಥದ್ದು, ಫಿಲಾಸಫಿ ತತ್ವಶಾಸ್ತ್ರಗಳನ್ನು ನಂಬಿಕೊಂಡು ಬರುವಂಥದ್ದು. ಹೆಚ್ಚಿನ ರಿಲಿಜಿಗಳಿಗೂ ಅದು ಇವತ್ತಿನೊಂದು ಭಾಗವಾಗಿದೆ ಅಂತ ಹೇಳುವಂಥದ್ದು. Then 17th one, equal validity of all religions. Vivekananda was always against the hope of survival of only one religion and destruction on others. The unique contribution of Swami Vivekananda lies in the ಫಾರ್ಮುಲೇಷನ್ ಆಫ್ ಯುನಿಟಿ ಆಫ್ ಆಲ್ ರಿಲಿಜನ್ಸ್. ಎಲ್ಲ ಧರ್ಮವು ಕೂಡ ಒಟ್ಟಿಗೆ ಏಕತೆಯಿಂದ ಇರಬೇಕು. ಸೊ ಅದೇ ರೀತಿ ಯಾವುದೇ ಕಾರಣ ಕೂಡ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ವಿನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಎಲ್ಲ ಧರ್ಮಕ್ಕೂ ಈಕ್ವಲ್ ವ್ಯಾಲಿಡೇಷನ್ಸ್ ಅಥವಾ ಈಕ್ವಲ್ ಪ್ರಾಪ್ತಿಯನ್ನು ಅಥವಾ ಪ್ರಾಶಸ್ತ್ಯ ನೀಡಬೇಕೆಂಬುದಾಗಿ ಕೂಡ ಇವರು ಹೇಳುವಂಥದ್ದು. ಸೊ ಇಷ್ಟು ಪ್ರಮುಖವಾಗಿ ಅವರ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಾಜಕೀಯ ವಿಷಯಗಳ ಬಗ್ಗೆ ನೋಡ್ತಾ ಬರುವ. ಸೊ ಈ ಸ್ಕ್ರೀನ್ಶಾಟನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ನೋಟ್ಸಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.